Recording in. Hello, friends and students. Welcome back to Shivkumar HB English Course channel. Today, I'm going to discuss that how to speak, when to speak, and where to speak in simple future tense. Simple future tense ಅಲ್ಲಿ ಹೇಗೆ ಮಾತಾಡೋದು ಅನ್ನೋದನ್ನ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. Before that, those who have not subscribed my channel, please subscribe it for more videos. Okay, friends, let us move on to the spoken English class. Sentence structure. How should we write the sentence in simple future tense? ನೋಡಿ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ನಾನು ಇಲ್ಲಿ ತೋರಿಸಿದ್ದೇನೆ. ಎಸ್ ಅಂದ್ರೆ ಸಬ್ಜೆಕ್ಟ್, ಮೊದಲು ಸಬ್ಜೆಕ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಐ, ಆಮೇಲೆ ವಿಲ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಐ ಆದ್ಮೇಲೆ ವಿಲ್, ಆಮೇಲೆ ವರ್ಬ್ ಬರುತ್ತದೆ. ವರ್ಬ್ ಅಂದ್ರೆ ಕ್ರಿಯಾಪದ. ಐ ವಿಲ್ ಆದ್ಮೇಲೆ ವರ್ಬ್, ಐ ವಿಲ್ ರೀಡ್, ರೀಡ್. ಇಲ್ಲಿ ವರ್ಬ್ ಅಲ್ಲಿ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಇರುತ್ತೆ. ಉದಾಹರಣೆಗೆ ಗೋ, ವೆಂಟ್, ಗಾನ್, V1, V2, V3 ಅಲ್ವಾ. ಗೋ ಅನ್ನುವಂತಹ ಒಂದು ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಇರುತ್ತೆ. ಈ ಸ್ಟ್ರಕ್ಚರ್ ಅಲ್ಲಿ ಬರೆದ್ರೆ ಪಾಸಿಟಿವ್ ಸೆಂಟೆನ್ಸ್. ಐ ವಿಲ್ ಗೋ, ಪಾಸಿಟಿವ್ ಸೆಂಟೆನ್ಸ್ ಆಯ್ತು. ಅದೇ ರೀತಿ ನೆಗೆಟಿವ್ ಸೆಂಟೆನ್ಸ್ ಹೇಗೆ? ಸಬ್ಜೆಕ್ಟ್ ವಿಲ್ ಪ್ಲಸ್ ನಾಟ್ ಪ್ಲಸ್ ವರ್ಬ್, ಇದು ಕೂಡ ಬೇಸ್ ಫಾರ್ಮ್ ಆಫ್ ದಿ ವರ್ಬ್. ಹಾಗೆ ಬರೆದ್ರೆ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ನೋಡಿ, ಇಲ್ಲಿ ಒಂದು ಎಕ್ಸ್ಟ್ರಾ ಪದ ಮಾತ್ರ ಬಂದು ಸೇರ್ಕೊಳ್ಳುತ್ತೆ. ಏನಪ್ಪಾ ಅದು ಅಂದ್ರೆ, ನೋಡಿ ವಿಲ್ ಪಕ್ಕ ನಾಟ್ ಬರುತ್ತೆ. ಅಷ್ಟೇ ಡಿಫ್ರೆನ್ಸ್ ನೆಗೆಟಿವ್ ಸೆಂಟೆನ್ಸ್ಗೆ. ಓಕೆ, ಕ್ಲಿಯರ್? ನೋಡಿ ಹೇಗೆ ನಾವು ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡಬಹುದು ಅನ್ನೋದಕ್ಕೆ ಒಂದು ಟೇಬಲ್ ಹಾಕಿದ್ದೀನಿ. ಐ, ವಿ, ಯು, ಹಿ, ಶಿ, ಇಟ್, ದೇ. ಐ ಅಂದ್ರೆ ನಾನು, ವಿ ಅಂದ್ರೆ ನಾವು, ಯು ಅಂದ್ರೆ ನೀನು ಅಥವಾ ನೀವು, ಹಿ ಅವನು, ಶಿ ಅವಳು, ಇಟ್ ಅದು, ದೇ ಅವರು. ಹೆಲ್ಪಿಂಗ್ ವರ್ಬ್ ಎಲ್ಲಕ್ಕೂ ಕೂಡ ವಿಲ್ಲೇ ತಗೊಳ್ಳಿ. ಐ ವಿಲ್, ವಿ ವಿಲ್, ಯು ವಿಲ್, ಹಿ ವಿಲ್, ಶಿ ವಿಲ್, ಇಟ್ ವಿಲ್, ದೇ ವಿಲ್. ಓಕೆ, ಮೈನ್ ವರ್ಬ್ ಏನ್ ತಗೋಬಹುದು? ಯಾವುದೇ ಮೈನ್ ವರ್ಬ್ ಬೇಕಾದ್ರೂ ತಗೋಬಹುದು. ಬೇಸ್ ಫಾರ್ಮ್ ಆಫ್ ದ ವರ್ಬ್ ಆಗಿರ್ಬೇಕು. ಅಂದ್ರೆ V1, ಅರೈವ್, ಐ ವಿಲ್ ಅರೈವ್, ನಾನು ಬರುತ್ತೇನೆ. ವಿ ವಿಲ್ ರೀಚ್, ನಾವು ತಲುಪುತ್ತೇವೆ. ಯು ವಿಲ್ ಸ್ಟಡಿ, ನೀವು ಸ್ಟಡಿ ಮಾಡ್ತೀರಾ. ಹಿ ವಿಲ್ ಸರ್ಚ್, ಅವನು ಹುಡುಕುತ್ತಾನೆ. ಶಿ ವಿಲ್ ಲರ್ನ್, ಅವಳು ಕಲಿಯುತ್ತಾಳೆ. ಇಟ್ ವಿಲ್ ವರ್ಕ್, ಅದು ಕೆಲಸ ಮಾಡುತ್ತದೆ. ದೇ ವಿಲ್ ಟ್ರಾವೆಲ್, ಅವರು ಪ್ರಯಾಣ ಮಾಡುತ್ತಾರೆ. ನೋಡಿ, ಎಲ್ಲವಕ್ಕೂ ಬೇಕಾದ್ರೆ ನೀವು ಐ ವಿಲ್ ಅರೈವ್, ಐ ವಿಲ್ ರೀಚ್, ಐ ವಿಲ್ ಸ್ಟಡಿ, ಐ ವಿಲ್ ಸರ್ಚ್, ಐ ವಿಲ್ ಲರ್ನ್, ಐ ವಿಲ್ ವರ್ಕ್, ಐ ವಿಲ್ ಟ್ರಾವೆಲ್, ಹೀಗೆ ಐಗೆ ವಿಲ್ ಸೇರಿಸ್ಕೊಂಡು ಎಲ್ಲ ಸೆಂಟೆನ್ಸ್ ಮಾಡಬಹುದು. 1, 2, 3, 4, 5, 6, 7 ಸೆಂಟೆನ್ಸ್ ಮಾಡಬಹುದು ಐಗೆ. ಅದೇ ರೀತಿ ವಿಗೂ ಕೂಡ 7 ಸೆಂಟೆನ್ಸ್ ಮಾಡಬಹುದು. ಯುಗೂ ಕೂಡ 7 ಸೆಂಟೆನ್ಸ್ ಮಾಡಬಹುದು. ಹಾಗೆ ಎಲ್ಲ ಸಬ್ಜೆಕ್ಟ್ ಗಳಿಗೂ ಕೂಡ 7 ಸೆಂಟೆನ್ಸ್ ಮಾಡಬಹುದು. ಓಕೆ, ನೋಡಿ ಇದೆಲ್ಲ ಸಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ವಿಲ್ ಇರುತ್ತೆ, ಎಲ್ಲಕ್ಕೂ ವಿಲ್ಲೇ ಇರುತ್ತೆ. ಮೇನ್ ವರ್ಬ್ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಇರುತ್ತೆ, V1 ಇರುತ್ತೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದಿ ಡೈಲಿ ಯೂಸೇಜ್ ಎಕ್ಸಾಂಪಲ್ಸ್. ಹೇಗೆ ನಾವು ದಿನನಿತ್ಯ ನಾವು ಈ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಮಾತನಾಡಬೇಕು, ಎಲ್ಲಾದ್ರೂ ಹೊರಗಡೆ ಹೋದಾಗ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಗಮನಿಸ್ಕೊಂಡು ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಒಂದಷ್ಟು ಎಕ್ಸಾಂಪಲ್ಸ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಳ್ತೀನಿ. ಐ ವಿಲ್ ಕಾಲ್ ಯು ಲೇಟರ್, ನಾನು ನಿಮ್ಗೆ ತಡವಾಗಿ ಕಾಲ್ ಮಾಡುತ್ತೇನೆ, ಆಮೇಲೆ ಕಾಲ್ ಮಾಡುತ್ತೇನೆ. ಐ ವಿಲ್ ಕಾಲ್, ನೋಡಿ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್. ವರ್ಬ್ ಬೇಸ್ ಫಾರ್ಮ್ ಆಫ್ ವರ್ಬ್ ಇದೆ. ಕಾಲ್, ಕಾಲ್ಡ್, ಕಾಲ್ಡ್. ಅದರಲ್ಲಿ ಬೇಸ್ ಫಾರ್ಮ್ ಇದೆಯಲ್ಲ ಮೊದಲನೇದು ಕಾಲ್, ಅದನ್ನೇ ಹಾಕ್ಬೇಕು. ಬೇರೆ ಫಾರ್ಮ್ ಅನ್ನು ಹಾಕಬಾರ್ದು ವರ್ಬ್ ಅಲ್ಲಿ.
ವಿ ವಿಲ್ ಗೆಟ್ ಅಪ್ ಅಟ್ 5 o'clock. ನಾವು 5 ಗಂಟೆಗೆ ಎದ್ದೇಳುತ್ತೇವೆ. ವಿ ವಿಲ್ ಗೆಟ್ ಅಪ್ ಅಟ್ 5 o'clock. ಯು ವಿಲ್ ಗೆಟ್ ಮನಿ. ನೀವು ಹಣವನ್ನು ಪಡೆಯುತ್ತೀರಾ. ಇದು ಈ ಟೆನ್ಸ್ ಏನಪ್ಪಾ ಅಂತ ಅಂದ್ರೆ ಮುಂದೆ ಆಗುವಂಥದ್ದು. ಮುಂದೆ ಆಗುವಂಥದ್ದು ಅಂದ್ರೆ ಈಗ ನೋವು ಅನ್ನೋದೇನಿದೆ ಈಗಕ್ಕಿಂತ ನಂತರ ನಡೆಯುವಂಥದ್ದು. ಈಗ ಅನ್ನೋ ವರ್ಡ್ನ ನಂತರದಲ್ಲಿ ನಡೆಯುವಂತಹ ಆಮೇಲೆ ನಡೆಯುವಂತಹ ಪದಗಳಿಗೆ ಆಮೇಲೆ ನಡೆಯುವಂತಹ ಸಿಚುಯೇಷನ್ಗಳಿಗೆ ನಾವು ಈ ತರ ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಹಿಂದಕ್ಕೆ ಯೂಸ್ ಮಾಡಬಾರ್ದು, ಈಗ ನಡೆಯೋದಕ್ಕೂ ಯೂಸ್ ಮಾಡಬಾರ್ದು. ಮುಂದೆ ನಡೆಯುವಂತಹ ಒಂದು ಕೆಲಸ ಕಾರ್ಯಗಳಿಗೆ ಈ ಟೆನ್ಸ್ ಅಲ್ಲಿ ಮಾತಾಡ್ಬೇಕಾಗತ್ತೆ. ನೆಕ್ಸ್ಟ್, ಹಿ ವಿಲ್ ಹ್ಯಾವ್ ದೋಸಾ. ಅವನು ದೋಸಾವನ್ನ ಪಡ್ಕೊಳ್ತಾನೆ. ಹೋಟೆಲಲ್ಲಿ ಆರ್ಡರ್ ಕೊಟ್ಟಿರ್ತೀರಾ, ಸಪ್ಲೈಯರ್ ಬಂದು ದೋಸಾನ ಸಪ್ಲೈ ಮಾಡಬೇಕು, ನೀವು ಆರ್ಡರ್ ಮಾಡಿರ್ತೀರಾ. ಆಗ ಹೇಳುವಂಥದ್ದು ಐ ವಿಲ್ ಹ್ಯಾವ್ ದೋಸಾ, ಹಿ ವಿಲ್ ಹ್ಯಾವ್ ದೋಸಾ. ದೋಸೆಯನ್ನ ಅವನು ಪಡ್ಕೊಳ್ತಾನೆ ಈಗ ಅಂದ್ರೆ ನೆಕ್ಸ್ಟ್ ನಲ್ಲಿ ಅವನಿನ್ನು ತಂದು ಕೊಡ್ಬೇಕು, ತಂದು ಕೊಟ್ಟಿರಲ್ಲ. ಶಿ ವಿಲ್ ಹೆಲ್ಪ್ ಯು. ಅವಳು ನಿನಗೆ ಹೆಲ್ಪ್ ಮಾಡುತ್ತಾಳೆ. ಇಟ್ ವಿಲ್ ನಾಟ್ ಫಂಕ್ಷನ್. ಅದು ಕೆಲಸ ಮಾಡುತ್ತಿಲ್ಲ. ದೇ ವಿಲ್ ಬಿ ಹೋಮ್ ಸೂನ್. ಅವರು ಮನೆಗೆ ಬೇಗ ಬರುತ್ತಾರೆ. ದೇ ವಿಲ್ ಬಿ ಹೋಮ್ ಸೂನ್. ನೋಡಿ, ಬಿ ಅನ್ನೋದು ಇಲ್ಲಿ V1 ಆಗುತ್ತೆ. ಬಿ ಇರುವುದು ಅಂದ್ರೆ ವರ್ಬ್ ಆಗುತ್ತೆ, ಮೇನ್ ವರ್ಬ್ ಆಗುತ್ತೆ. ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಎ ಸೆಮಿನಾರ್. ನೋಡಿ, ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಮಾತಾಡುವಾಗ ಐ ಆಮ್ ಗೋಯಿಂಗ್ ಅಂತಾನು ಹೇಳ್ಬೋದು. ಐ ಆಮ್ ಗೋಯಿಂಗ್, ಇಲ್ಲಿ ವಿಲ್ ತಗೊಂಡಿಲ್ಲ ನಾನು, ಐ ಆಮ್ ಗೋಯಿಂಗ್ ತಗೊಂಡಿದ್ದೀನಿ. ಫ್ಯೂಚರ್ ಅಲ್ಲಿ ಆಗುವಂತ ಕೆಲಸನ ನಾವು ಐ ಆಮ್ ಗೋಯಿಂಗ್ ಅಂತಾನು ತಗೋಬಹುದು. ಇದು ಪ್ಲಾನ್ಡ್ ಆಕ್ಷನ್. ಇದು ಏನಿದು? ಪ್ಲಾನ್ಡ್ ಆಕ್ಷನ್. ನೀವು ಮುಂದೆ ಮಾಡ್ತೀರಾ ಅನ್ನುವಂತ ಒಂದು ಪ್ಲಾನ್ಡ್ ಆಕ್ಷನ್ಗಳಿದ್ದಾಗ ಅದನ್ನು ಕೂಡ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಹೇಳ್ತೀವಿ. ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಎ ಸೆಮಿನಾರ್ ಅಂತ. ಇದನ್ನ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ತಿಳಿಬಾರದು. ಪ್ಲಾನ್ಡ್ ಆಕ್ಷನ್ಗಳೆಲ್ಲನೂ ಮುಂದೆ ಆಗುವಂತಹ ಒಂದು ಪ್ಲಾನ್ಡ್ ಆಕ್ಷನ್ ಇರ್ತದಲ್ಲ, ನಾವು ಮುಂಚೆನೆ ಪ್ಲಾನ್ ಮಾಡಿರ್ತೀವಿ, ಆ ಕೆಲಸ ನೆಕ್ಸ್ಟ್ ಆಗುತ್ತೆ, ಮುಂದೆ ಆಗುತ್ತೆ. ಅದನ್ನ ನಾವು ಈ ರೀತಿ ಹೇಳಿದ್ರೆ ಇದು ಕೂಡ ಸಿಂಪಲ್ ಫ್ಯೂಚರ್ ಟೆನ್ಸ್ ಗೆ ಸೇರುತ್ತೆ. ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಎ ಸೆಮಿನಾರ್. ವಿ ವೋಂಟ್ ವರ್ಕ್ ದೇರ್. ವಿ ವೋಂಟ್ ವರ್ಕ್ ದೇರ್. ನಾವು ಅಲ್ಲಿ ಕೆಲಸ ಮಾಡಲ್ಲ, ಇನ್ ಮುಂದೆ ಕೆಲಸ ಮಾಡಲ್ಲ. ವಿ ವೋಂಟ್, ನೋಡಿ, ವಿಲ್ ನಾಟ್ ಅಂತ ಬರೆಯೋದ್ರ ಬದಲು ವಾಂಟ್ ಅಂತ ಬರ್ದಿದ್ದೀನಿ. ಇದು ವಾಂಟ್ ಅನ್ನೋದು ವಿಲ್ ನಾಟ್ ಗೆ ಕಾಂಟ್ರಾಕ್ಷನ್ ಫಾರ್ಮ್. ಇದು ಕಾಂಟ್ರಾಕ್ಷನ್, ಅದಕ್ಕೆ ನೋಡಿ ಕಲರ್ ಚೇಂಜ್ ಮಾಡಿದ್ದೀನಿ. ಕಾಂಟ್ರಾಕ್ಷನ್ ಫಾರ್ಮ್ ಯಾವುದು ಅಂದ್ರೆ ವಾಂಟ್. ಇದು ಫುಲ್ ಫಾರ್ಮ್ ವಿಲ್ ನಾಟ್. ನಾವು ಸಾಮಾನ್ಯ ಮಾತಾಡುವಾಗ ವಿಲ್ ನಾಟ್ ಅಂತ ಹೇಳೋದ್ರ ಬದಲು ವಾಂಟ್ ಅಂತಾನು ಹೇಳ್ಬೋದು. ಶಾರ್ಟ್ ಫಾರ್ಮ್ ಅಲ್ಲಿ, ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಹೇಳ್ಬಹುದು ವಾಂಟ್ ಅಂತ. ಇಲ್ಲಿ ಡಿಫ್ರೆನ್ಸ್ ಏನನ್ನು ಗಮನಿಸ್ಬೇಕಪ್ಪ ಅಂದ್ರೆ WANT ವಾಂಟ್ ಅಂತ ಒಂದಿರುತ್ತಲ್ಲ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಪ್ರೊನೌನ್ಸಿಯೇಷನ್ ಕೇರ್ಫುಲ್ ಆಗಿ ಮಾತಾಡ್ಬೇಕು. ಇಲ್ಲಿ WANT ವಾಂಟ್, ವಾಂಟ್ ಅಂದ್ರೆ ಇಷ್ಟ, ಬೇಕು ಅಂತೀವಲ್ಲ, ಅದು ವಾಂಟ್ ಅಂತ. ಇದು ವಾಂಟ್ ಅಂತ. ಹೇಳಿ ಒಂದ್ಸರಿ ನೋಡೋಣ. ವಾಂಟ್, ವಾಂಟ್, ವಾಂಟ್ ಅಂತಾನೆ ಹೇಳ್ಬೇಕು. ವಾಂಟ್ ಅಂದ್ರೆ ಅದು ಬೇರೆ. WANT ವಾಂಟ್ ಬೇರೆ ಆಗುತ್ತೆ ಅದು. ಇದು ವಾಂಟ್. ಹೇಳಿ ಒಂದ್ಸರಿ. ಎಸ್, ವಿ ವಾಂಟ್ ವರ್ಕ್ ದೇರ್. ನೆಕ್ಸ್ಟ್, ದೇ ವಿಲ್ ಬಿ ಆನ್ ಟೈಮ್. ಅವರು ಸರಿಯಾದ ವೇಳೆಗೆ ಇರುತ್ತಾರೆ. ಬಿ ಅನ್ನೋದು ಇರುವಂತದ್ದು. ದೇ ವಾಂಟ್ ಬಿ ಲೇಟ್. ಅವರು ಲೇಟ್ ಆಗಲ್ಲ. ವಾಂಟ್ ಬಿ ಲೇಟ್, ಲೇಟ್ ಆಗಲ್ಲ. ನೆಗೆಟಿವ್ ಸೆಂಟೆನ್ಸ್. ಐ ವಿಲ್ ಟಾಕ್ ಟು ಯು ಲೇಟರ್. ನಿನ್ ಜೊತೆ ನಾನು ಆಮೇಲೆ ಮಾತಾಡ್ತೇನೆ. ದ ಟ್ರೈನ್ ವಿಲ್ ಅರೈವ್ ಆನ್ ಟೈಮ್. ಟ್ರೈನ್ ಕರೆಕ್ಟ್ ಆದ ಸಮಯಕ್ಕೆ ಬರುತ್ತೆ. ಶಿ ವಿಲ್ ಇನ್ವೈಟ್ ಯು. ಅವಳು ನಿನ್ನನ್ನ ಇನ್ವೈಟ್ ಮಾಡುತ್ತಾಳೆ. ದ ಆಫೀಸ್ ವಿಲ್ ಕ್ಲೋಸ್ ಅಟ್ 4 o'clock. ಆಫೀಸ್ 4 ಗಂಟೆಗೆ
ಕ್ಲೋಸ್ ಆಗುತ್ತೆ. ಐ ವಿಲ್ ಹ್ಯಾವ್ ಟೈಮ್ ಟುಮಾರೋ. ನನಗೆ ನಾಳೆ ಸಮಯ ಸಿಗುತ್ತೆ, ನನಗೆ ನಾಳೆ ಸಮಯ ಇರುತ್ತೆ. ಐ ವಾಂಟ್ ಹ್ಯಾವ್ ಟೈಮ್ ಟುಮಾರೋ. ನನಗೆ ನಾಳೆ ಸಮಯ ಸಿಗಲ್ಲ. ಹಿ ವಿಲ್ ಮೇಕ್ ಅನ್ ಅನೌನ್ಸ್ಮೆಂಟ್. ಅವನು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾನೆ. ಅನ್ ಅನೌನ್ಸ್ಮೆಂಟ್ ನೋಡಿ, ಇದು ಆರ್ಟಿಕಲ್ ಹಾಕಿದ್ದೀನಿ, ಇಲ್ಲಿ ವೋವೆಲ್ ಸೌಂಡ್ ಇದೆ. ಅನೌನ್ಸ್ಮೆಂಟ್ ಅನ್ನುವಾಗ ಅದಕ್ಕೆ ಆರ್ಟಿಕಲ್ ಹಾಕಿದ್ದೀನಿ. ನಾನು ಆರ್ಟಿಕಲ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಇದನ್ನ. ಶಿ ವಿಲ್ ಗೆಟ್ ದ ಜಾಬ್. ಅವಳು ಕೆಲಸವನ್ನ ಪಡೆಯುತ್ತಾಳೆ. ಇಫ್ ಐ ವಿಸಿಟ್ ಬೆಂಗಳೂರು ಐ ವಿಲ್ ಕಾಲ್ ಯು. ನೋಡಿ, ಇಲ್ಲಿ ಇಫ್ ಕಂಡೀಷನ್, ಇದು ಇಫ್ ಕ್ಲಾಸ್. ಇಫ್ ಐ ವಿಸಿಟ್ ಬೆಂಗಳೂರು ಅನ್ನೋದು ಇಫ್ ಕ್ಲಾಸ್. ಇಫ್ ಅನ್ನೋದು ಕಂಡೀಷನಲ್, ನಾನು ಬೆಂಗಳೂರಿಗೆ ಬಂದರೆ. ನೆಕ್ಸ್ಟ್ ಮೈನ್ ಕ್ಲಾಸ್ ಇದೆ ನೋಡಿ, ಐ ವಿಲ್ ಕಾಲ್ ಯು. ನಾನು ನಿಮಗೆ ಕಾಲ್ ಮಾಡುತ್ತೇನೆ. ನೋಡಿ, ನೀವು ಇಲ್ಲೂ ವಿಲ್ ಸೇರ್ಸೋದು ಇಲ್ಲೂ ವಿಲ್ ಸೇರ್ಸೋದು ಮಾಡಬಾರ್ದು. ಯಾಕೆ? ನಾನು ಬೆಂಗಳೂರಿಗೆ ಹೋಗಿಲ್ವಲ್ಲ ಅಂದ್ಬಿಟ್ಟು ಐ ವಿಲ್ ವಿಸಿಟ್ ಅನ್ಬಾರ್ದು. ನಾನು ಬೆಂಗಳೂರಿಗೆ ಬಂದರೆ ಐ ವಿಲ್ ಕಾಲ್ ಯು. ಎರಡೂ ಕಡೆ ವಿಲ್ ಅನ್ನ ಸೇರಿಸಬಾರ್ದು, ತಪ್ಪಾಗತ್ತೆ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ವಾ, ಇಲ್ಲೂ ವಿಲ್ ಸೇರ್ಸೋಣ ಅನ್ಬಾರ್ದು. ಈ ತರ ಕಂಡೀಷನಲ್ ಕ್ಲಾಸ್ ಅಲ್ಲಿ ಮಾತಾಡೋದಾದ್ರೆ ನೀವು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರ್ಬೇಕಾಗುತ್ತೆ, ಐ ವಿಸಿಟ್. ಬಟ್ ಈ ಕಡೆ ಸಿಂಪಲ್ ಫ್ಯೂಚರ್ ಅಲ್ಲಿ ಇರ್ಬೇಕಾಗುತ್ತೆ. ಇಫ್ ಕ್ಲಾಸ್ ನ ನೀವೇನ್ ಮಾಡಿ, ಇಲ್ಲಿವರೆಗೆ ಇಫ್ ಕ್ಲಾಸ್, ಇಫ್ ಐ ವಿಸಿಟ್ ಬೆಂಗಳೂರು ಅನ್ನೋದು ಇಫ್ ಕ್ಲಾಸ್. ಇಫ್ ಕ್ಲಾಸ್ ನ ಸಿಂಪಲ್ ಫ್ಯೂಚರ್ ಅಲ್ಲಿ ತಗೊಳ್ಳಿ, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ತಗೊಳ್ಳಿ. ಇಫ್ ಐ ವಿಸಿಟ್ ಸಿಂಪಲ್ ಪ್ರೆಸೆಂಟ್. ನೆಕ್ಸ್ಟ್ ಮೈನ್ ಕ್ಲಾಸ್ ಇದು, ಈ ಕ್ಲಾಸ್ ನ ಸಿಂಪಲ್ ಫ್ಯೂಚರ್ ಅಲ್ಲಿ ತಗೊಳ್ಳಿ, ಐ ವಿಲ್ ಕಾಲ್ ಯು ಅಂತ. ಅವಾಗ ನಿಮ್ಮ ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ಇಫ್ ಕ್ಲಾಸ್ ಅಂತ ನಾನು ಬ್ರಾಕೆಟ್ ಅಲ್ಲಿ ಹಾಕಿದ್ದೀನಿ. ಈ ರೀತಿ ಮಾತಾಡುವಾಗ ಇಲ್ಲೊಂದು ಕಾಮ ಇರ್ಬೇಕಾಗುತ್ತೆ ನೀವು ಬರೆಯೋದಾದ್ರೆ. ಇದನ್ನೇ ಬೇಕಾದ್ರೆ ಉಲ್ಟಾನು ಬರೀಬಹುದು, ಅವಾಗ ಕಾಮ ಇರಲ್ಲ. ನೋಡಿ, ಐ ವಿಲ್ ಕಾಲ್ ಯು ಈ ಕಡೆ ತಗೊಂಡಿದ್ದೀನಿ, ಇಫ್ ಕ್ಲಾಸ್ ನ ಈ ಕಡೆ ತಗೊಂಡಿದ್ದೀನಿ. ಇಫ್ ಐ ವಿಸಿಟ್ ಬೆಂಗಳೂರು, ಇಲ್ಲೂ ಕೂಡ ಇಲ್ಲಿ ಸಿಂಪಲ್ ಫ್ಯೂಚರ್, ಈ ಕಡೆ ಸಿಂಪಲ್ ಪ್ರೆಸೆಂಟ್. ವಿಸಿಟ್ ಅನ್ನೋದು V1, ಇಲ್ಲಿ ವಿಲ್ ಪ್ಲಸ್ V1 ಆಗುತ್ತೆ, ನೆನ್ಪಿಟ್ಕೋಬೇಕು. ಆದ್ರೆ ಇಲ್ಲಿ ಕಾಮ ಇರಲ್ಲ. ಇಫ್ ಕ್ಲಾಸ್ ನ ನೀವು ಕೊನೆಗೆ ಹಾಕೋದಾದ್ರೆ ಕಾಮ ಬರಲ್ಲ, ಮೇನ್ ಕ್ಲಾಸ್ ಫಸ್ಟ್ ಬಂದಿರುತ್ತೆ. ಓಕೆನಾ? ಓಕೆ, ನೀವು ಶೆಲ್ ಅನ್ನ ಮತ್ತೆ ಯೂಸ್ ಮಾಡೋದು ಯಾವಾಗ? ಅದು ಫ್ಯೂಚರ್ ಟೆನ್ಸ್ ಅಲ್ಲ ಅಂತ ಯೋಚನೆ ಮಾಡ್ತಾ ಇರಬಹುದು. ಎಸ್, ನೋಡಿ, ಶೆಲ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದ್ರೆ, ಶೆಲ್ ಐ ಆರ್ಡರ್ ಕಾಫಿ? ನಾನು ಕಾಫಿಯನ್ನ ಆರ್ಡರ್ ಮಾಡ್ಲಾ? ಪೊಲೈಟ್ ಕ್ವಶನ್ ಕೇಳ್ತಾ ಇದ್ದೀವಿ, ತುಂಬಾ ಪೊಲೈಟ್, ವೆರಿ ವೆರಿ ಪೊಲೈಟ್ ಕ್ವಶನ್ ಇದು. ಈ ತರ ಪೊಲೈಟ್ ಕ್ವಶನ್ ಕೇಳುವಾಗ ನೀವು ಶೆಲ್ ನ ಯೂಸ್ ಮಾಡಬಹುದು. ಅದು ಐ ಮತ್ತೆ ವಿ ಗೆ ಮಾತ್ರ. ಶಾಲ್ ಐ ಬ್ರಿಂಗ್ ಟಿಫಿನ್? ನಾನು ಟಿಫಿನ್ ತರಲ್ಲ? ಇದು ಕೂಡ ಪೊಲೈಟ್ ಕ್ವಶನ್, ಐಯಲ್ಲಿದೆ ನೋಡಿ, ಐ ನಾನು ಅನ್ನುವಾಗ ಮಾತ್ರ. ನೆಕ್ಸ್ಟ್ ವಿ ನಲ್ಲೂ ಕೂಡ ಯೂಸ್ ಮಾಡ್ತೀವಿ. ಶಾಲ್ ವಿ ಪ್ಲೇ ನೌ? ನಾವು ಈಗ ಆಟ ಆಡೋಣವಾ? ನೋಡಿ, ವಿ ಗೆ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಶಾಲ್ ವಿ ಸ್ಟಾರ್ಟ್? ಈಗ ಸ್ಟಾರ್ಟ್ ಮಾಡ್ಲಾ? ನಾವು ಸ್ಟಾರ್ಟ್ ಮಾಡೋಣ? ಸ್ಟಾರ್ಟ್ ಮಾಡೋದಾ ಈಗ? ಈ ರೀತಿ ವೆರಿ ವೆರಿ ಪೊಲೈಟ್ ಕ್ವಶನ್ಸ್ ಆಗಿರ್ಬೇಕು. ಅದು ಐ ಮತ್ತು ವಿ ಗೆ ಆಗಿರ್ಬೇಕು. ನೋಡಿ, ಒಂದು ನೋಟ್ ಹಾಕಿದ್ದೀನಿ, ವಿ ಯೂಸ್ ಶಾಲ್ ಫಾರ್ ವೆರಿ ಪೊಲೈಟ್ ಕ್ವಶನ್ಸ್. ಈ ತರ ವೆರಿ ಪೊಲೈಟ್ ಕ್ವಶನ್ಸ್ ಗೆ ನಾವು ಶೆಲ್ ನ ಯೂಸ್ ಮಾಡ್ತೀವಿ. ಅದು ಐ ಅನ್ನೋ ಸಬ್ಜೆಕ್ಟ್ ಮತ್ತೆ ವಿ ಅನ್ನೋ ಸಬ್ಜೆಕ್ಟ್ ಗಳಿಗೆ ಮಾತ್ರ, ನಾನು ಮತ್ತೆ ನಾವು ಅನ್ನುವಾಗ ಮಾತ್ರ. ಓಕೆ, okay friends, if you like this video, click on like button and subscribe. Okay, I see you soon with another video. Till then, have a nice day. Thank you.